ಅಮ್ಮ, ರತ್ನಮ್ಮಜ್ಜಿನ ಇಂಟ್ರಾಗೇಟ್ ಮಾಡ್ತಾ ಇದ್ದೀರಾ, ಎಂಕ್ವೈರಿ ಮಾಡ್ತಾ ಇದ್ದೀರಾ? ಏನ್ ಬೇಕಾದ್ರೂ ಅನ್ಕೋಬಹುದು ವಿಕ್ರಾಂತ್. ಎರಡನೇ ಪ್ರಶ್ನೆ ಏನತ್ಗೆ? ನಿಮ್ ಮೊಮ್ಮಗಳು ಇಷ್ಟು ದಿನ ಇಲ್ಲೇ ಇದ್ಲು ಅಂತ ನೈನಿ ಹೇಳಿದ್ಲು. ಅಲ್ಲಿವರೆಗೂ ಓಕೆ. ಇಲ್ಲಿ ಇರೋವಾಗ್ಲೇ ಇದೇ ಮನೆಯಲ್ಲಿ ವಿಶಾಲ್ ಹೆಂಡತಿ ನೈನಿ ಕೂಡ ಇದ್ಲು ಅಂತ, ಇಬ್ರು ಮಕ್ಕಳಿದ್ದಾರೆ ಅಂತ ತ್ರಿನೇತ್ರಿಗೆ ಗೊತ್ತಿದ್ದು ಕೂಡ ನೈನಿ ಜೀವನದಲ್ಲಿ ಯಾಕೆ ಸವತಿಯಾಗಿ ಬರ್ಬೇಕು ಅಂದ್ಕೊಂಡಿದ್ದಾಳೆ? ಹೌದಲ್ವಾ ಅತ್ತೆ, ನಾನು ಈ ತರ ಯೋಚನೆ ಮಾಡ್ಲಿಲ್ಲ. ಬೆರಳು ಕೊಟ್ರೆ ಹಸ್ತಾನೆ ನುಂಗೋ ಹಂಗೆ ಅಜ್ಜಿಗ್ ಟೆನ್ಷನ್ ಕೊಟ್ಟು ಅಮ್ಮ ಸತ್ಯ ಎಲ್ಲ ಆಚೆ ಬರ್ಸೋ ಹಾಗಿದಾರಲ್ಲ ದೇವ್ರೆ. ಅಷ್ಟಕ್ಕೂ ವಿಶಾಲ ಒಪ್ಕೋಬೇಕಲ್ವಾ? ತ್ರಿನೇತ್ರಿ ತನ್ನ ಧರ್ಮಪತ್ನಿ ನಯನಿ ತರ ಅಚ್ಚ ಹಾಕ್ತಂಗೆ ಇದ್ರೂ ಸರಿ, ಅಪ್ಪಿ ತಪ್ಪಿ ಕೂಡ ಕೇವಲವಾಗಿ ಮಾತಾಡಿ ಕೋಪ ಬರ್ಸಲ್ಲ. ನೋವಾಗೋ ಹಾಗೂ ಮಾತಾಡಲ್ಲ. ಆ ವಿಷಯದ ಬಗ್ಗೆ ತ್ರಿನೇತ್ರಿಗೆ ಇಷ್ಟೊತ್ತಿಗೆ ಕ್ಲಾರಿಟಿ ಬಂದೇ ಇರುತ್ತೆ. ಅಂತಾದ್ರಲ್ಲಿ ವಿಶಾಲ್ ಜೀವನದಲ್ಲಿ ಸ್ಥಾನ ಸಿಗ್ಲಿಲ್ಲ ಅಂದ್ರೆ ನನ್ ಬದುಕಿಗೆ ಅರ್ಥನೇ ಇಲ್ಲ ಅಂತ ಹೇಗನ್ಕೋತಾಳೆ? ಏನಂತೀಯ ದುರಂದರ? ಅದು ನಿಜಾನೇ ಬಿಡು. ಅದು ಅಲ್ದೆ ವಿಶಾಲ್ ಭಾವನೆ ಬೇಕು ಅಂತಂದ್ರೆ ಅವಳ ಮನೆಯಿಂದ ಹೋಗ್ತಾನೆ ಇರ್ಲಿಲ್ವಲ್ಲ ಅತ್ತೆ? ಆಬ್ಸಲ್ಯೂಟ್ಲಿ ರೈಟ್ ಸುಮನಾ. ನೀನೇನಂತೀಯ ವಿಕ್ರಾಂತ್? ಕರೆಕ್ಟಾಗಿ ಹೇಳಿದೆ ಅಮ್ಮ. ಅಜ್ಜಿನ ಭಯಪಡಿಸಿ ತ್ರಿನೇತ್ರಿ ಹಾಗೆ ಹೇಳಿರ್ಬೋದು. ಅಷ್ಟೇಪ್ಪ, ಅದೇ ಆಗಿರ್ಬೋದು. ನೀವು ಕೂತ್ಕೊಳ್ಳಿ ರತ್ನಮ್ನವ್ರೆ, ನನಗೆ ನಿದ್ರೆ ಬರ್ತಾ ಇದೆ. ಹಳ್ಳಿಲಿ 7 ಗಂಟೆಗೆ ಊಟ ಮಾಡಿ 8 ಗಂಟೆಗೆ ಮಲ್ಕೊಳ್ಳೋ ಅಭ್ಯಾಸ ಇರುತ್ತಮ್ಮ. ಹೌದಪ್ಪ, ಹೌದು. ನಾಳೆ ಮತ್ತೆ ಮಾತಾಡೋಣ. ಇದಕ್ಕೆ ಅಜ್ಜಿ ಉತ್ತರ ಕೊಟ್ಟಿದ್ರೆ ನಯನಿ ಜೀವಂತವಾಗಿ ಇರೋದ್ರ ಬಗ್ಗೆ ಪ್ರಶ್ನೆ ಹುಟ್ಟುತ್ತೆ. ಲಟ ಲಟ ಲುಟ ಲುಟ. ಯಾರು ಈ ಪುಲ್ಲಿಂಗ? ಪುಲ್ಲಿಂಗ ಅಲ್ಲ, ಅವ್ರ ಹೆಸರು ಆತ್ಮಲಿಂಗ. ಅಕ್ಕ, ಹಬ್ಬಕ್ಕೆ ಚಂದ ಕೇಳಕ್ ಬಂದಿರ್ಬೋದು. ಅಷ್ಟೋ ಇಷ್ಟೋ ಕೊಟ್ಟು ಕಳ್ಸು. ಬಾಲಿಂಗ. ಲಟ ಲಟ ಲುಟ ಲುಟ. ಲಟ ಲಟ ಲುಟ ಲುಟ. ಲಟ ಲಟ ಲುಟ ಲುಟ. ಬೆಡ್ರೂಮ್ ಕರ್ಕೊಂಡು ಹೋಗ್ತೇನೆ, ವಾರ್ಡ್ರೋಬ್ ಕ್ಲೀನ್ ಮಾಡ್ತಾರೇನೋ. ಯಾರ್ದು? ನಿನ್ ತಲೆ. ಯಾರ್ದಾದ್ರೆ ಏನೇ, ಕದ್ಕೊಂಡು ಹೋಗೋ ಕಳ್ಳನ್ ತರ ಇದ್ದಾನೆ ಇವನು. ಲಟ ಲಟ ಲುಟ ಲುಟ. ಈ ಆತ್ಮಲಿಂಗನಿಗೆ ಅವಮಾನನಾ? ಸಿಟ್ ಮಾಡ್ಕೋಬೇಡಿ ಸ್ವಾಮಿ, ನಿಮ್ ಶಕ್ತಿ ಸಾಮರ್ಥ್ಯ ಗೊತ್ತಿಲ್ದೆ ಹೀಗ್ ಮಾಡಿದ್ರು ಅಷ್ಟೇ. ಮ್ಯಾಜಿಕ್ ಮಾಡ್ತಾನ ಅಮ್ಮ? ನಿಮ್ಮನ್ನ ಎಂಟರ್ಟೈನ್ ಮಾಡೋದಕ್ಕೆ ಅಂತ ಕರ್ಸಿಲ್ಲ ನಾವು. ಹೇ ಡೂಡ್, ಈ ಲಟ ಲಟನ ನೀವ ಕರ್ಸಿದ್ದು? ಅನ್ಕೊಂಡೆ ಅಕ್ಕ, ಮನೆ ಪೂರ್ತಿ ಕ್ಲೀನ್ ಮಾಡಿಸ್ಬೇಕು ಅಂತ ವಿಶಾಲ್ ಬಾಬಾ ಹೇಳಿದ್ರಲ್ವಾ, ಆನ್ಲೈನ್ ಅಲ್ಲಿ ಬುಕ್ ಮಾಡಿರ್ತಾರೆ. ಅಯ್ಯೋ ವಿಧಿಯೇ, ಪೊರ್ಕೆ ಮಾಪು ತರೋದನ್ನ ಬಿಟ್ಟು ಬೇವಿನ ಕಡ್ಡಿ ಹಿಡ್ಕೊಂಡ್ ಬಂದಿದ್ಯಲ್ಲ. ಸಾಕ್ ಮಾಡಿ. ನೀವು ಪೂರ್ತಿ ವಿವರ ಹೇಳಲಿಲ್ವಾ? ಕೆಲಸ ಮಾಡಕ್ ಬಂದಿದ್ಯಾ ಅಂದ್ಮೇಲೆ ಊರಿನ ವಿವರ ನಿನ್ಗ್ಯಾಕೆ? ಧೂಳು ಹೊಡೆದ್ಮೇಲೆ ಇಡೀ ಮನೆನೇ ತೊಳೆದು ಬಿಟ್ಟು ಹೋಗು.
ಹೇಯ್ ನಿಲ್ಸೆ. ಆತ್ಮಲಿಂಗಂಗೆ ನೀವ್ ಇಷ್ಟ ಬಂದಾಗ ಅಂದ್ರೆ ನಾವು ಕೊಟ್ಟಿರೋ ಪೇಮೆಂಟ್ ವೇಸ್ಟ್ ಆಗುತ್ತೆ ಅಂತ ಗೊತ್ತಾಗಲ್ವಾ? ಮತ್ತ ಅವ್ರು ಏನ್ ಕೆಲಸ ಮಾಡ್ಬೇಕು ಅಂತ ಮೊದ್ಲೇ ಹೇಳಿ ಕರ್ಸ್ಬೇಕಿತ್ತಲ್ವಾ ವಲ್ಲಭಾವ? ನಾನ್ ಹೇಳ್ತೀನಿ, ನೈನಿ ನೀನೇ ಅಂತ ಎಲ್ರೂ ನಂಬ್ತಾ ಇದ್ರು. ರತ್ನಂನವರು ಕನ್ಫ್ಯೂಷನ್ಗೆ ಈಡಾಗಿ ನಿನ್ ವಿಷಯದಲ್ಲಿ ನನ್ನ ಅನುಮಾನನ ಇನ್ನು ಜೀವಂತವಾಗಿ ಇರೋ ತರ ಮಾಡಿದ್ರು. ಅದಕ್ಕೇನಮ್ಮ? ನಯನಿನ ತ್ರಿನೇತ್ರಿನ ಒಬ್ರೇ ಇಬ್ರ? ಹಾ, ಇಬ್ಬರಿಗೆ ಇಬ್ರ, 3 ಜನಕ್ಕೆ 3 ಜನನ ಅಂತ ಸುಮ್ನೆ ಕತೆಗಳು ಮಾತಾಡ್ಬೇಡಿ. ನೇರವಾಗಿ ಮಾತಾಡಿದ್ರೆ ಅರ್ಥ ಆಗತ್ತೆ. ತ್ರಿನೇತ್ರಿ ದೇಹದಲ್ಲಿ ನನ್ನ ಆತ್ಮ ಇದೆ ಅಂತ ಗೊತ್ತಾದ್ರೆ ತಿಲೋತ್ತಮ ಅತ್ತೆಯವರು ಇಷ್ಟಕ್ಕೂ ಏನಾಯ್ತು ಅಂತ ನನಗೆ ಪ್ರಶ್ನೆ ಮಾಡ್ತಾರೆ. ಅಜ್ಜಿ ವೈಶಾಲಿ ಕೂಡ ಇಲ್ಲೇ ಇರೋದ್ರಿಂದ ಅವ್ರ ಮೊಮ್ಮಗಳು ಇನ್ ಬದುಕಿಲ್ಲ ಅನ್ನೋ ವಿಷಯ ಅವರಿಗೆ ಗೊತ್ತಾಗ್ಬಿಡುತ್ತೆ. ಆತ್ಮಲಿಂಗ ಸ್ವಾಮಿ ನೋಡೋದಕ್ಕೆ ಚಿಕ್ಕದಾಗಿ ಇದ್ರೂ ಕೂಡ ತುಂಬಾ ಪವರ್ಫುಲ್ ಅನ್ಸುತ್ತೆ. ಇದೆಲ್ಲ ನಿಮ್ಮಮ್ಮನ ಪ್ರೋತ್ಸಾಹನೇ ವಿಕ್ರಾಂತ್ ಅವ್ರೆ. ಆ ಇಲ್ಲೇ ಇದ್ದಾರೆ ಅಜ್ಜಿ. ಏನಾಯ್ತಕ್ಕ? ಆ ಲಟ ಲುಟನ ಅಜ್ಜಿ ಎಲ್ಲೋ ನೋಡಿದೀನಿ ಅಂತ ಹೇಳ್ತಾ ಇದ್ದಾರೆ. ಹೌದು, ಅದೇ ಎತ್ತರ, ಅದೇ ಧ್ವನಿ ನಾನ್ ನೋಡಿದೀನಿ, ಕೇಳಿದೀನಿ. ನೀವು ನೋಡೋದ್ ಹಾಗಿರ್ಲಿ, ಈಗ ಆತ್ಮನ ಎಲ್ಲಿ ನೋಡ್ತಾನೋ ಅಂತ ಭಯ ಆಗ್ತಾ ಇದೆ. ಟೆನ್ಷನ್ ಯಾಕೆ? ಹ್ಯಾಪಿಯಾಗಿ ಫೀಲ್ ಆಗ್ಬೇಕಲ್ವಾ? ಯಾಕೆ?